ಕನ್ನಡಿಗರ ಕನ್ನಡದ ಮೇಲಿರುವಂಥ ಅಭಿಮಾನವನ್ನೇ ತಮಾಷೆಯನ್ನಾಗಿ ಮಾಡಿಕೊಂಡು ಪಹಲ್ಗಾಮ್ಗೆ ಹೋಲಿಕೆಯನ್ನು ಮಾಡಿದಂತಹ ಗಾಯಕ ಸೋನು ನಿಗಮ್ ಬ್ಯಾನ್ ಮಾಡಬೇಕು ಅಂತ ಈಗ ಕನ್ನಡ ಸಂಘಟನೆಗಳೆಲ್ಲ ಧ್ವನಿ ಎತ್ತಿವೆ. ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಯಾರು ನಿರ್ಣಯವನ್ನು ತೆಗೆದುಕೊಳ್ಬೇಕು, ಹೇಗೆ? ಸ್ಟೋರಿ ನೋಡಿ. ಕನ್ನಡಾಭಿಮಾನವನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ, ಸೋನು ನಿಗಮ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿ, ಫಿಲಂ ಚೇಂಬರ್ಗೆ ದೂರು, ಕ್ರಮಕ್ಕೆ ಆಗ್ರಹ. ಖ್ಯಾತ ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆಗೆ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆದಿದೆ. ಕನ್ನಡ ಹಾಡು ಹಾಡಿ ಅಂದಿದ್ದಕ್ಕೆ ಅದನ್ನ ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿ ಮಾತನಾಡಿರುವ ಸೋನು ನಿಗಮ್ ಕನ್ನಡಿಗರನ್ನ ಕೆರಳಿಸಿದ್ದಾರೆ. ಭಯೋತ್ಪಾದಕ ದಾಳಿಗೆ ಕನ್ನಡಿಗರನ್ನ ಹೋಲಿಕೆ ಮಾಡಿದ್ದಾರೆ. ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕನ್ನಡ ಚಿತ್ರಗಳಲ್ಲಿ ಹಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ಕೊಟ್ಟರು. ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಇನ್ಮುಂದೆ ಕನ್ನಡ ಹಾಡುಗಳನ್ನ ಸೋನು ನಿಗಮ್ರಿಂದ ಹಾಡಿಸಿದ್ರೆ ಹುಷಾರ್ ಅಂತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಸೇರಿ ಇತರರಿಗೂ ರೂಪೇಶ್ ರಾಜಣ್ಣ ಎಚ್ಚರಿಕೆ ಕೊಟ್ಟರು. ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ, ದುರಹಂಕಾರಿ ಕನ್ನಡ ಹಾಡು ಕೇಳಿದ್ದಕ್ಕೆ ಪಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಯಾವುದೇ ಚಲನಚಿತ್ರ ನಿರ್ಮಾಪಕರು, ಯಾವುದೇ ಚಲನಚಿತ್ರದವರು ಈತನನ್ನ ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅನ್ನೋ ವ್ಯಕ್ತಿ ಈ ನೆಲದಲ್ಲಿ ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಹೇಳ್ಬಿಟ್ಟು ಕರೆದಿದ್ದಾನಲ್ಲ, ಅದನ್ನು ನಾವು ಯಾರು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್, ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಿಣಕರ್ ಕನ್ನಡ ಹೋರಾಟಗಾರರ ದೂರುಗಳನ್ನು ಸ್ವೀಕರಿಸಿ ಸೋನು ನಿಗಮ್ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟರು. ಸೋಮವಾರ ಫಿಲಂ ಚೇಂಬರ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ಗೆ ಹಾಡೋದಕ್ಕೆ ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡಲಾಗುತ್ತೆ. ಫಿಲಂ ಚೇಂಬರ್ ಸೋನು ನಿಗಮ್ಗೆ ಸಹಕಾರ ಕೊಡೋದಿಲ್ಲ ಎಂಬ ನಿಲುವು ಹೊಂದಿದ್ದು ಸಭೆಯ ಬಳಿಕ ತಮ್ಮ ಅಂತಿಮ ನಿರ್ಧಾರವನ್ನ ವ್ಯಕ್ತಪಡಿಸಲಿದೆ. ಸೋನು ನಿಗಮ್ ಅವರು ಕನ್ನಡ ಹಾಡು ಹೇಳಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಏನು ಅವರ ಪದ ಬಳಕೆ ಮಾಡಿದ್ದಾರೆ ಅದು ಒಂದು ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಭಾಷೆಯನ್ನು, ಕನ್ನಡದ ಭಾಷೆಯನ್ನು, ಕನ್ನಡಿಗರನ್ನು ಹೀಯಾಳಿಸಿ ಮತ್ತು ಅವ್ರನ್ನ ತುಂಬ ಭಯೋತ್ಪಾದಕರು ಅನ್ನೋವಂಥ ಒಂದು ವ್ಯವಸ್ಥೆಯಲ್ಲಿ ಏನು ಅವರು ಮಾತಾಡಿದ್ದಾರೆ ಅದರ ವಿರುದ್ಧ ಆ ಅಸಹಕಾರದ ಮೂಲಕ ಯಾವುದೇ ರೀತಿಯಿಂದ ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಹಾಗಿಲ್ಲ. ಕರ್ನಾಟಕದಲ್ಲಿ ಸೋನು ನಿಗಮ್ರನ್ನ ಕರೆಸಿ ಇನ್ಮುಂದೆ ಶೈಕ್ಷಣಿಕ ಸಂಸ್ಥೆಗಳಾಗ್ಲಿ ಖಾಸಗಿ ಕಂಪನಿಗಳಾಗ್ಲಿ ಹಾಡುಗಳನ್ನ ಹಾಡಿಸಿದ್ರೆ ನಾವು ಬಿಡೋದಿಲ್ಲ. ಇನ್ಮುಂದೆ ಕನ್ನಡ ಚಿತ್ರಗಳಲ್ಲೂ ಹಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ಕನ್ನಡ ಸಂಘಟನೆಗಳು ಗಟ್ಟಿ ಧ್ವನಿ ಮೊಳಗಿಸಿದ್ದು, ಈ ವಿವಾದ ಕನ್ನಡಿಗರ ಹೋರಾಟಕ್ಕೆ ಸೋನು ನಿಗಮ್ ಏನು ಪ್ರತಿಕ್ರಿಯೆ ಕೊಡ್ತಾರೆ ಕಾದ್ ನೋಡಬೇಕಾಗಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.